मजीद अहम खबरों और अपडेट्स के लिए वीडियो को लाइक, शेयर और डेली सालार उर्दू डिजिटल को सब्सक्राइब करें। रिपोर्ट के बारे में अपनी राय कमेंट्स में जरूर बताएं। आइए अब अहम खबर पर नजर डालते हैं। कर्नाटक में वजीर बी नागेंद्र के मामले पर सियासी तनाज़ा शिद्दत इख्तियार कर चुका है। बीजेपी और जेडीएस रहनुमाओं ने उनके इस्तीफे का मुतालिबा करते हुए विधानसभा की जानिब मार्च करने की कोशिश की। असेंबली के करीब एहतजाज के दौरान अपोजिशन लीडर आर अशोक और बीजेपी रियासती सदर BY विजेंद्र समेत कई अपोजिशन रहनुमाओं को पुलिस ने हिरासत में ले लिया है और 500 से ज्यादा पुलिस अहलकार तैनात किए गए। एहतजाज के पेश नजर विधानसौदा मेट्रो स्टेशन के 2 दाखिली रास्ते भी आर्जी तौर पर बंद किए गए। बीजेपी ने कर्नाटक महर्षि वाल्मीकि शेड्यूल्ड ट्राइब्स डेवलपमेंट कॉरपोरेशन में मुबैना 89 करोड़ रुपए के घोटाले में नागेंद्र के मुलव्वस होने का इल्जाम लगाया और उनकी बरतरफी का मुतालिबा किया है। अपोजिशन का कहना है कि इस मामले से असेंबली और काउंसिल की कार्रवाई मुसलसल 5 दिन मुतासिर हुई है। एहतजाज का आगाज फ्रीडम पार्क से विधानसौदा चलो मार्च के साथ हुआ, जहां आर अशोक ने दावा किया कि बीजेपी ने नागेंद्र से मुतालिक 34 से जायद मामलात की निशानदही की है और उसके रिकॉर्ड में 35 मामलात की तफसीलात मौजूद है। अशोक ने तहकीकाती नताइज का हवाला देते हुए इल्जाम लगाया कि 89.63 करोड़ रुपए जाली चेक्स और RTGS लेन देन के जरिए मुंतकिल किए गए और ये रकम तकरीबन 600 बैंक अकाउंट्स के जरिए घुमाई गई। इन्होंने मजीद इल्जाम लगाया कि 1.2 करोड़ रुपए की मुबैना गैर कानूनी रकम नागेंद्र के रिश्तेदारों और साथियों से मुंसलिक अकाउंट्स में मुंतकिल की गई। इन्होंने मुतालिबा किया कि ये लेन देन का रिकॉर्ड असेंबली में जेर बहस लाया जाए। विनंती ಮಾಡ್ತಾ ಇದ್ದೇನೆ ನಮ್ಮ ಬಿಜೆಪಿ ನಾಯಕರಿಗೆ ದಯವಿಟ್ಟು ಫ್ರೀಡಂ ಪಾರ್ಕ್ ನಲ್ಲಿ ಪರ್ಮಿಷನ್ ಕೊಟ್ಟಿದ್ದೇವೆ, ಅಲ್ಲಿ ನೀವು ಹೋಗಿ ನೀವೇನಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೀವು ಬಂದ್ರೆ ಸೆಕ್ಷನ್ 144 ಜಾರಿ ಇದೆ, ನಾವು ಕ್ರಮ ತಗೋಬೇಕಾಗ್ತದೆ. ಸದನ ನಡೀತಾ ಇದೆ, ಒಳಗಡೆ ಬನ್ನಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಪುನಃ ಚರ್ಚೆ ಮಾಡಬೇಕು ಅಂದ್ರೂ ಕೂಡ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ಇನ್ನೇನು ಬೇಕಂತ ಇವರಿಗೆ? ಚರ್ಚೆ ಮಾಡಕ್ಕೆ ರೆಡಿ ಇಲ್ಲ. ಸುಮ್ಮನೆ ದಿನ ಮೀಡಿಯಾ ನನ್ನ ಬಂದು ಒಂದು ಹೊಸ ಕಥೆಗಳು ಹೇಳ್ಕೊಂಡಿದ್ರೆ ಈಗ 1 ವಾರ ಆಗ್ತಾ ಬಂತು ಸರ್. 1 ಕಾಗದ ಕೊಟ್ಟಿದಾರ ನಿಮ್ ಮುಂದೆ? ಸದನದಲ್ಲಂತೂ ಇಟ್ಟಿಲ್ಲ. ತಮ್ಮ ಮುಂದೆ ಏನೋ ಕೊಟ್ಟಿದಾರ? ಇದು ಸುಮ್ಮನೆ ಹಿಟ್ ಅಂಡ್ ರನ್ ಆಗೋದು ಬೇಡ. ಈಗ CBI ಪ್ರಾಸಿಕ್ಯೂಷನ್ ಕೇಳಿದಾರೆ ಅಂತ ಮಾಹಿತಿ ಇದೆ. ಕೊಟ್ರೆ ಮಿಸ್ಟರ್ ನಾಗೇಂದ್ರ ವಿಲ್ ಡೀಲ್ ವಿತ್ ಇಟ್ ಇನ್ ದ ಕೋರ್ಟ್. CBI ಚಾರ್ಜ್ ಶೀಟ್ ನಾನು ಓದಿಲ್ಲ, ನೀವು ಓದಿಲ್ಲ, ಗವರ್ನರ್ ಹತ್ರನೂ ಇಲ್ಲ. ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡ್ಸೋದು? ಏನಾಯ್ತು ನಿಮ್ ಮುಖಾಂತರ ಮನವಿ ಮಾಡ್ಕೊಂತ ಇದ್ದೀನಿ, ಚರ್ಚೆ ಮಾಡಿ. ಸದನ ನಡೀತಾ ಇದೆ, ಜ್ವಲಂತ ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೀಗೆ ಮಾಡಿದ್ರೆ ಜನರು ನೋಡ್ತಾ ಇದ್ದಾರೆ. ಹಿಂದೆನೂ ಪಾಠ ಕಲಿಸಿದರೆ, ಮುಂದಿನ ಚುನಾವಣೆಯನ್ನು ಪಾಠ ಕಲಿಸ್ತಾರೆ. ಈ ಮಾರಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತಕ್ಕಂಥ ತಪ್ಪು ಸರಿ ಅಂತಕ್ಕಂಥ ಇನ್ವೆಸ್ಟಿಗೇಷನ್ ಆಗಿದೆ. ಆನ್ ಅ ಮಾರಲ್ ಗ್ರೌಂಡ್ಸ್ ಹಿ ರಿಸೈನ್ಡ್, ವಿ ಶುಡ್ ಅಪ್ರಿಶಿಯೇಟ್ ಇಟ್ ಅಲ್ವಾ? ಆಗ ಮಾರಲ್ ರೆಸ್ಪಾನ್ಸಿಬಿಲಿಟಿ ಈಗಿಲ್ಲ ಇಲ್ಲಿಗಿಲ್ಲ ಅಂತ ಅದೇ ಹೇಳ್ತೀನಿ. ಮಾರಲ್ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಇಟ್ ಆಡ್ ಕನ್ಫ್ಯೂಷನ್. ಈಗ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ, SIT ನಲ್ಲಿ ಕ್ಲಿಯರ್ ಇದೆ. ಫೆರಾ ಇಡಿಗಳು ಸುಮಾರು 5,700 ಕೇಸ್ ನಲ್ಲಿ 0.01% ಕೂಡ ಸಕ್ಸಸ್ ರೇಟ್ ಇಲ್ಲ. ಈಗ ಅವ್ರದ್ದು ಏಜೆನ್ಸಿಗಳು ತಾನೆ, ಅವ್ರ ಏಜೆನ್ಸಿ ಬಂದು ಹೇಳ್ಬಿಟ್ರೆ ಆಯ್ತಲ್ಲ ಬೈಲಿಕ್ ಬಂದು. ಈ CBI ಆಗಿರ್ಲಿ, ಫೆಮಾ ಆಗ್ಲಿ, ಇಡಿ ಆಗಿರ್ಲಿ, ಅವ್ರ ಏಜೆನ್ಸಿಗಳು ಬಂದು ನೀರಾಗಿ ಹೇಳ್ಬಿಟ್ರೆ ಮುಗಿತಲ್ಲ. ಯಾಕೇನ್ ಬೇಕಿದ್ರೆ ಕಾನೂನು ಪ್ರಕಾರವಾಗಿ ಏನ್ ಕ್ರಮ ತಗೋಬೇಕು, ಕೋರ್ಟ್ ಪ್ರಕಾರ ಸಜಾ ಕೊಡ್ಬೋದು. ನಾಗೇಂದ್ರ ಅವರಿಗೆ ಬೇಲ್ ಕೊಟ್ಟು 2 ವರ್ಷ ಆಗ್ಲಿಕ್ಕೆ ಬಂದಿದೆ. ನಾಗೇಂದ್ರ ಅವ್ರಿಗೆ ಬೇಲ್ ಕೊಟ್ಟು 2 ವರ್ಷ ಆಗಿದೆ ಅಲ್ಲ. ಅದೇ ಹಂಗಂದ್ರಿ 40% ಮಿನಿಸ್ಟರ್ಗಳು ಬೇಲ್ ಮೇಲೆ ಇರೋದು ಕೇಂದ್ರ ಸರ್ಕಾರದಲ್ಲಿ. ಹಂಗಾಗಿ ನೀವು ಹೇಳೋ ಪ್ರಕಾರ ನೀವು ಕಾಂಗ್ರೆಸ್ ಅವ್ರನ್ನೂ ರಾಜೀನಾಮೆ ಕೇಳಂಗಿಲ್ಲ, ಕಾಂಗ್ರೆಸ್ ನಿಮ್ಮನ್ನು ರಾಜೀನಾಮೆ ಕೇಳಂಗಿಲ್ಲ. ಆ ರೀತಿ ನಾನು ಅದೇ ಹೇಳ್ತೇನೆ, ಡಿಫೆಂಡ್ ಮಾಡಕ್ಕಂತಲ್ಲ. ನಮ್ದು ರಾಜೀನಾಮೆ ಕೊಟ್ವಿ ನಾವು 18 ತಿಂಗಳ. ಅವರು ರಾಜೀನಾಮೆ ಕೊಟ್ಟಾದ ನಂತರ ಎಲ್ಲ ಏಜೆನ್ಸಿಗಳು ಆದ್ಮೇಲೆ ಇವತ್ತು ಅವ್ರಿಗೆ ರೀಇಂಡಕ್ಟ್ ಮಾಡಿದೀವಿ. ರೀಇಂಡಕ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸಂಪೂರ್ಣವಾದಂತ ಡಿಫೆನ್ಸ್ ಮಾಡ್ಲಿಕ್ಕೆ ಅಥವಾ ನಾವು ಪ್ರೂವ್ ಮಾಡ್ಲಿಕ್ಕೆ ನಮ್ಮ ಹತ್ರ ದಾಖಲಾತಿಗಳಿದಾವೆ. ಹೌಸ್ ಅಲ್ಲಿ ಕೊಟ್ರೆ ನಾವು ಪ್ರೂವ್ ಮಾಡ್ತೀವಿ. ಸರ್, ಸ್ವತಃ ನಾಗೇಂದ್ರ ಅವರೇ ಸುದ್ದಿಗೋಷ್ಠಿ ಹೇಳಿದ್ದಾರೆ 800 ಖಾತೆಗಳಿಗೆ ಹಣ ಹೋಗಿರೋದು ಸತ್ಯ ಅಂತ. ಇಲಾಖೆ ಮುಖ್ಯಸ್ಥರಾಗಿತ್ತು, ಅವರ ಜವಾಬ್ದಾರಿನೂ ಇರ್ತಿತ್ತಲ್ವಾ? ಅದೇ ಹೇಳ್ತಿರೋದು, ಖಾತೆಗೆ ಹೋಗ್ಲಿಕ್ಕೆ ಡೈರೆಕ್ಷನ್ ಕೊಡೋರು ಯಾರು? ಯೂಶಲಿ ಏನಾಗುತ್ತೆ, ಒಂದು ಯಾವುದೇ ಬೆನಿಫಿಷಿಯರಿ ಲಿಸ್ಟ್ ನಾವು ಸರ್ಕಾರಕ್ಕೆ ಕಳಿಸ್ತೀವಿ, DBT ಆಗ್ಬೇಕು.
ನಾನು ಸುಮಾರು 9 ಲಕ್ಷ ಅಕೌಂಟ್ಗಳಿಗೆ ನಾವು ಡಿಬಿಟಿ ಮಾಡಿದೀನಿ. ಯಾವ್ದು ಬೋರ್ಡ್ ಇರ್ತದೆ, ಬೋರ್ಡ್ ನಲ್ಲಿ ಯಾರು ಫಲಾನುಭವಿಗಳು ಆಯ್ಕೆ ಆಗ್ತಾರೆ, ನಾನು ಪ್ರೊಸೀಜರ್ ಹೇಳೋದು. ಅಲ್ಲಿ ಏನಾಗಿದೆ ಎಕ್ಸಾಕ್ಟ್ ನಿಮ್ಮ ಮಾಹಿತಿ ಇಲ್ಲ, ಜಸ್ಟ್ ಪ್ರೊಸೀಜರ್. ಬೇರೆ ಸ್ಟೇಟ್ ಅದೇ ಅಕೌಂಟ್ಗಳು ಹೋಗಿದೆ. ಅದೇ ಹೇಳ್ತಿರೋದು, ನಾವು ನಮ್ಮ ಇಲಾಖೆಯಾದ ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಬೆನಿಫಿಷರಿ ಲಿಸ್ಟ್ ಗಳನ್ನ ಕೊಡ್ತೀವಿ. ಬ್ಯಾಂಕ್ ಮ್ಯಾನೇಜರ್ ಅಷ್ಟು ಬೇಡ, ಬ್ಯಾಂಕ್ ಮ್ಯಾನೇಜರ್ ಯಾವ ಬೇಸಿಸ್ ಮೇಲೆ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಏನಾದ್ರು ತೋರಿಸ್ಬೇಕಾದ್ರೆ ಮಾಹಿತಿ. ಬ್ಯಾಂಕ್ ಮ್ಯಾನೇಜರ್ ಯಾವ ರೀತಿ ಡೈರೆಕ್ಷನ್ ಕೊಟ್ಟಿದ್ರು, ಯಾರು ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥ ಮಾಹಿತಿ ಅದು ಸಿಬಿಐ ಮಾಡಿದ ನಾನು ಸ್ಪಷ್ಟೀಕರಣ ಕೊಟ್ಟಿಲ್ಲ. ಇಟ್ ಶೋಸ್ ದಟ್ ದ ಬ್ಯಾಂಕ್ ಇಸ್ ಮೋರ್ ಇನ್ವಾಲ್ವ್ಡ್ ಅಂತ ನನ್ನ ಪ್ರಕಾರ ವೈಯಕ್ತಿಕವಾಗಿ.